ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹೊಲದಿಂದ. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ ಪೈಪ್ ತಗೊಂಡು ಹೋಗ್ತಾಯಿದ್ದೀನಿ, ಜೆಟ್ ತಗೊಂಡು ಹೋಗ್ತಾಯಿದ್ದೀನಿ. ಎಲ್ಲಿಗೆ ವಾಚ್ ಮಾಡಿ ವೀಡಿಯೋನ. ಸೊ ಓಕೆ, ಸೊ ಈಗ ಸದ್ಯಕ್ಕೆ ಪೈಪ್ಗಳೆಲ್ಲ ತಗೊಂಡು ಜೆಟ್ಗಳೆಲ್ಲ ತಗೊಂಡು ಹಾಕೋತಾಯಿದ್ದೀನಿ, ಪೈಪ್ಗಳ್ನು ಹಾಕೋತಾಯಿದ್ದೀನಿ. ಓಕೆ, ಸೊ ಎಲ್ಲ ಆದಮೇಲೆ ಸಿಗ್ತೀನಿ. ಓಕೆನಾ ನಿಮಗೆ ಪೈಪೆಲ್ಲ ಹಾಕ್ಕೊಂಡಾಯ್ತು ನೋಡ್ರಿ. ಸೊ ಈಗ ಯಾವದಕ್ಕೆ ಹೋಗ್ತೀನಿ ಅಂತ ನೋಡಿ. ಓಕೆನಾ, ಈಗ ಹೋಗುವ ಹುಡ್ಕೊಂಡು ಗಾಡಿ ಹುಡ್ಕೊಂಡು. ಸೊ ಬನ್ನಿ ಹೋಗುವ ಗಾಯ್ಸ್. ನಾನು ಈಗ ಹೊಲ್ತಕ್ಕೆ ಬಂದಿದ್ದೀನಿ ಗಾಯ್ಸ್, ತೋಟಕ್ಕೆ ಪೈಪ್ ಇಡೋಕ್ಕೆ. ಯಾವ ತೋಟ ಅಂದರೆ ನೆನ್ನೆ ಪೈಪ್ ಬಗದಾಕ್ ಹೋಯ್ದನಲ್ಲ ಅದೇ ತೋಟ ಗೈಸ್. ನೆನ್ನೆ ಜೆಟ್ ಹಾಕ್ತಿದ್ದಲ್ಲ, ಸಂಜೆ ನೆನ್ನೆ ಬರೋಕ್ಕಾಗಿಲ್ಲ, ಬಟ್ ಇವತ್ತು ಜೆಟ್ ಹಾಕ್ತೀನಿ. ಓಕೆ, ಅದಕ್ಕೆ ಪೈಪ್ ಬಂದಿರೋ ಜೆಟ್ನ ಈಗ. ಸೊ ಈಗ ಇದನ್ನು ಇಳಿಸ್ಬಿಟ್ಟು ಮತ್ತೆ ಹೋಗಿ ಮನೆಗೆ ಹೋಗಿ ಅಲ್ಲಿಂದ ದನಗಳು ಹೊಡ್ಕೊಂಡು ಹೋಗಿ ಆ ತೋಟಕ್ಕೆ ಕಟ್ಟಿ, ಆ ತೋಟದಿಂದ ಮತ್ತೆ ಬಂದು ಆಮೇಲೆ ಜೆಟ್ ಹಾಕೋದು ಬಂದ್ಬಿಟ್ಟು. ಅಷ್ಟೊತ್ತಿಗೆ ಕರೆಂಟ್ ಬರುತ್ತೆ. ಇನ್ನೊಂದು ಅರ್ಧ ಗಂಟೆನೇ ಇರೋದು ಕರೆಂಟ್ ಬರೋಕ್ಕೆ. ಸೊ ಬರಲಿ. ಸೊ ಇವು ಕಟ್ಬರ್ಬೇಕಲ್ಲ, ದನಗಳೆಲ್ಲ ಮೇವಿಲ್ಲ ಇಲ್ಲಿ ಇಟ್ಕೊಬರೋಕ್ಕೆ. ಸೊ ಅದಕ್ಕೆ ಈಗ ಸಿಕ್ಕುವ ಆಮೇಲೆ. ಓಕೆನಾ, ತೋಟದಲ್ಲಿ ಸಿಗ್ತೀನಿ ಗಾಯ್ಸ್. ಇವತ್ತಾಗ ಬಂದ್ಬಿಟ್ಟು ದನಗಳು ಕಟ್ಟಿದ್ದೀನಿ. ಸೊ ಓಕೆ, ಇಲ್ಲಿ ಸಣ್ಣ ಸಣ್ಣಕ್ಕಿತ್ತಲ್ಲ ಅದಕ್ಕೆ ಹಂಗೆ ಕಟ್ಟಿದ್ದು. ಈ ಕಡೆಯಲ್ಲಿ ದೊಡ್ಡ ದೊಡ್ಡಕ್ಕೆಲ್ಲ ಹಂಗೆ ಕಟ್ಟೋಕ್ಕಾಗಲ್ಲ, ಕೊಯ್ದೆ ಹಾಕಬೇಕು. ಬರೀ ಸಣ್ಣ ಸಣ್ಣಗಿತ್ತಲ್ಲ ಅಂತ ಹಂಗೆ ಬಿಟ್ಟು ಹಂಗೆ ಕಟ್ಟಿದ್ದಷ್ಟೇ. ಸೊ ಈಗ ಆವಲ್ ತೊಗೊಂಬಂದು ಚಿಟ್ಟು ಹಾಕ್ಬಂದು ಪೈಪ್ ಹಾಕ್ಬಂದಿದ್ದಾರೆ ಆವಲ್ದಕ್ಕೆ. ಸೊ ಈ ಕಡೆ ಎಲ್ಲ ಉದ್ದ ಐತೆ, ಆ ಕಡೆ ಒಂದು ಸ್ವಲ್ಪ ಕುಳ್ಳ ಐತಲ್ಲ, ಹಂಗಾಗಿ ಆ ಕಡೆಗೆ ಹಂಗೆ ಕಟ್ಟಿದ್ದು. ಈ ಕಡೆ ಎಲ್ಲ ಕಟ್ಟೋಕ್ಕಾಗಲ್ಲ, ಹಂಗೆ ಕಟ್ಟೋದು ಇಲ್ಲ. ಒಂದು ಸಲ ನೋಡಾಯ್ತು ಹಂಗೆ ಕಟ್ಟಿದ್ರೆ ಹೆಂಗೆ ಕಾಣುತ್ತೆ ಅಂತ. ಸೊ ಅದಕ್ಕೆ ಹಂಗೆ ಕಟ್ಟಲ್ಲ ನಾನು, ಕೊಯ್ದೆ ಹಾಕ್ಬಿಟ್ಟು ಕಟ್ಟೋದು. ಈ ಕಡೆಲ್ಲ ಉದ್ದ ಐತೆ ಬೇಡ, ಇನ್ನೂ ಹೈಟ್ ಬೆಳಿಬೇಕಾಯ್ತು ಗೈಸ್. ಒಂಚೂರು ಗೊಬ್ಬರ ಒಂಚೂರು ಜಾಸ್ತಿ ಕೊಡ್ಬೇಕಾಯ್ತು, ಕಮ್ಮಿ ಕೊಟ್ಟಿದ್ದೆ ಗೊಬ್ಬರ. ಅದಕ್ಕೆ ಒಂದು ಚೀಲ ಕೊಡಿ ಆರಾಮಾಗಿ ಹೈಟ್ ಬೆಳೆಯೋದು. ಅರ್ಧ ಚೀಲ ಕೊಟ್ಟಿದ್ದೆ, ಒಂದು 4 ಬಕೆಟ್ ಹಾಕ್ತೆ ಅಷ್ಟೇ, ಅಷ್ಟು ಸೇರಿ ಜಾಸ್ತಿ ಆಗ್ತಿಲ್ಲ. ಸೊ ಈಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಈಗ ಕ್ಯಾಪ್ ಹಾಕಕ್ಕೆ ಬಂದಿದ್ದೀನಿ. ಇದು ನೆನ್ನೆ ಅಂಟಿಲ್ಲ ಇದು, ಓಕೆನಾ, ಹಂಗೆ ಬರುತ್ತೆ ವಾಪಸ್. ಸೊ ಅದಕ್ಕೆ ಎಂಡ್ ಕ್ಯಾಪ್ ಆಗುತ್ತೆ. ಈಗ ಗಮ್ ತಂದಿದ್ದೀನಿ. ಸೊ ಈಗ ಎಂಡ್ ಕ್ಯಾಪ್ ಹಾಕಬೇಕು. ಇದು ಹಾಕಿಲ್ಲ ಅಂದರೆ ನಿಲ್ಲಲ್ಲ ಜೆಟ್ಟಲ್ಲಿ, ಇದು ಕಿತ್ಕೊಂಬರುತ್ತೆ. ಸೊ ಇದು ಹಾಕ್ಬೇಕು, ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಂತ. ಸೊ ಹಾಕ್ಬಿಟ್ಟು ನೋಡೋಣ. ಓಕೆ, ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆನಾ ಗೈಸ್. ಆಗಾಯಿತು ಗೈಸ್, ನೋಡ್ರಿ ಇಲ್ಲಿ ಆಗಾಯಿತು. ಗಮ್ಮೆಲ್ಲ ಹಾಕಿ ಒಂಚೂರು ಮೇಲ್ಗಡೆ ಬಿಡಬೇಕಾಗಿತ್ತು ಗಮ್ಮು. ಸೊ ಈಗ ಬಿಟ್ಬಿಡ್ತೀನಿ, ಕ್ಯಾಪ್ ಹಾಕ್ಬಿಟ್ಟೆ ಗಮ್ಮಿಂದು. ಸೊ ಈಗ ಬಿಟ್ಬಿಟ್ಟು ಜಡ್ ಜೋಡ್ಸೋಕೆ ಹೋಗೋಣ. ಓಕೆ, ಜಡ್ ಜೋಡಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ ಆಮೇಲೆ. ಓಕೆನಾ ಗೈಸ್. ಅಲ್ಲೂ ಆಯ್ತು, ಅಲ್ಲಿ ಪೈಪ್ ಹೊಡೆದಾಯ್ತು, ಅಲ್ಲಿ ಹಾಕಿದ್ವಾ. ಸೊ ಇಲ್ಲಿ ಬೆಂಡ್ ಹೊಡೆದೋಯ್ತು JCB ಕೊಂಡ್ಬಿಟ್ಟು. ಓಕೆ, ಸೊ ಇದನ್ನು ಹಾಕೋಕ್ಕೆ ಕಾಲರು, ಪೈಪು, ಕ್ಯಾಪ್ ಸೆಟ್ಟು ಎಲ್ಲ ತಂದಿದ್ದೀನಿ. ಹಾಕ್ಬೇಕು ಈಗ ಬಗೆಬೇಕು. ಒಂದು ಆದರೆ ಇನ್ನೊಂದು. ಇದು ಹಾಕಿದ ಮೇಲೆ ಈ ಕರೆಂಟ್ ಹೋಗುತ್ತೆ. 8 ಮಿನಿಟ್ಸ್ ಇದೆ ಕರೆಂಟ್ ಹೋಗೋಕ್ಕೆ. 12 ಗಂಟೆಯಿಂದ 3 ಗಂಟೆ ತನಕ ಬರೀ ಇದೇ ಐತೆ. ಜಡ್ ಜೋಡಿಸೋದು, ಗಮ್ ಹಾಕು, ಅದು ಹಾಕು, ಇನ್ನೊಂದು ಹಾಕಬೇಕು ಗಮ್ಮಲ್ಲಿ, ಬರೀ ಇದೆ ಐತೆ. ನೀರು ಆನ್ ಮಾಡಿದಾಗಲೇ ರಿಯಾಲಿಟಿ ಗೊತ್ತಾಗೋದು, ನೀರು ಆನ್ ಮಾಡೋ ತನಕ ಏನೂ ಗೊತ್ತಾಗಲ್ಲ. ಸೊ ಇದನ್ನು ಹಾಕ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆನಾ, ಹಾಕ್ದೆ ನೋಡಿ ಗಾಯ್ಸ್. ನೋಡ್ರಿ ಇಲ್ಲಿ ಹಾಕಿದ್ದೀನಿ, ಇದೇ ಹೊಡೆದೋಯ್ದು. ಇಲ್ಲಿಗೆ ಹೊಡೆದಾಯ್ತು. ಸೊ ಅದಕ್ಕೆ ಹಾಕಿದ್ದೀನಿ ನೋಡಿರಿ. ಟೀ ಹಾಕಿದ್ದೀನಿ, ಅಲ್ಲ ಟೀ ಅಂತೀನಿ, ಕಾಲರ್ ಹಾಕಿ, ಪೈಪ್ ಪೀಸ್ ಹಾಕಿ, ಆಮೇಲೆ ಕ್ಯಾಪ್ ಸೆಟ್ ಹಾಕಿದ್ದೀನಿ. ಸೊ ಎಲ್ಲ ಕರೆಕ್ಟಾಗಿ ಕುತ್ಕೊಂಡೈತೆ ಒಳಗಡೆ. ಸೊ ಇನ್ನೊಂದು ಇನ್ನೊಂದು ಚೂರು ಉಳ್ದೈತೆ. ಓಕೆ, ಅಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನೊಂದು ಚೂರು ಉಳ್ದೈತೆ ಅಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲದು ಮುಗೀತು. ಬಿಗ್ಗೆ ಕ್ಯಾಪ್ ಹಾಕ್ಬಿಟ್ರೆ ಮುಗಿದೋಯ್ತು. ಸೊ ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಇದು ಹಿಂಗೆ ಬಿಟ್ರೆ ಓಕೆ. ಬ್ಲೇಡು ಕಟ್ ಆಯಿತು, ಇಲ್ಲಿ ನೋಡ್ರಿ, ಬ್ಲೇಡ್ ಇಸ್ ಕಟ್. ಎಲ್ಲ ಖಾಲಿ ಆಯಿತು ಗೈಸ್. ಫೈನಲಿ ಗಮ್ಮಿ ಒಂಚೂರು ಉಳಿದೆ, ಅಲ್ಲಿಗೆ ಹಾಕಬೇಕು. ಆಯಿತು, ರೆಡಿ ಆಯಿತು. ಸೊ ಈಗ ಅಲ್ಲಿಗೆ ಹೋಗೋಣ ಬನ್ನಿ.
ಗೈಸ್ ಇಲ್ಲೊಂದು ತಾಕಿ ಗಮ್ಮ ಹಾಕಬೇಕು, ಇದಕ್ಕೂ ಆಮೇಲೆ ಇದಕ್ಕೂ. ಓಕೆ, ಸೊ ಹಾಕ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆನಾ, ಇದ್ರಂತ ನೀರು ಹೋಗ್ತಾ ಇರಲಿಲ್ಲ, ಅದಕ್ಕೆ ನಾನೇ ಮಾಡಿದೆ ಅಂದರೆ ನೀರನ್ನು ಏರ್ಕೊಟ್ಟೆ, ನಾವು ಊದ್ದೆ, ಒಳಗೋಯ್ತು, ಮತ್ತೆ ಬಂತು, ವೇಸ್ಟ್ ಆಯಿತಾ. ಅವಾಗ ನೀರು ಕಮ್ಮಿ ಆಗುತ್ತಾ, ಮತ್ತೆ ಕೇಳಿ ಮತ್ತೆ ಬರ್ತಾಯಿತ್ತು ನೋಡ್ರಿ. ಇನ್ನೆಷ್ಟು ನೀರು ಇರಬೇಕು ಅಂತ ಮತ್ತೆ ನೀರು ಬರ್ತೈತೆ ಗೈಸ್. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಈಗ ಪಟ್ಟ ನಿಂಗೆ ಏರ್ ಕೊಟ್ಟಾಗ ನೀರು ಮ್ಯಾಕೆ ಬರುತ್ತಲ್ಲ, ಪಟ್ಟ ಗಮ್ ಹಾಕ್ಬಿಟ್ಟು ಅದ್ಲಾಗ ಹಾಕ್ಬಿಡ್ಬೇಕು, ಅದ್ಲಾಗಿ ಮೈಲ ಮತ್ತೆ ನೀರು ಬರುತ್ತೆ. ಕರೆಂಟೇ ಹೋಯ್ತು ಗೈಸ್, ಹಿಂಗೆ ಆಡತ್ತಿ ಕರೆಂಟ್ ಹೋಗುತ್ತೆ ಗೈಸ್. ಮಳೆನೂ ಬರೋಲ್ಲ ನೋಡ್ರಿ, ಮೋಡ ಆಗುತ್ತಾ, ಬರಲ್ಲ ಅದು. ಏನು ಮಾಡೋದು ಹೇಳ್ರಿ, ಹಿಂಗೆ ಕತೆ ಆಗುತ್ತೆ. ಇನ್ನು ಮಳೆ ಐತೆ ಅಂತ ಹೇಳ್ತಿದಾರಪ್ಪ, ಗೊತ್ತಿಲ್ಲ. ಸೊ ಇದು ಹಾಕ್ಬಿಟ್ಟು ನೀವು ಸಿಗ್ತೀನಿ. ಓಕೆನಾ ಗೈಸ್, ಸಾಕಾಯ್ತು ಗೈಸ್ ನೋಡ್ರಿ, ಹಾಕಾಯ್ತು, ಗಮ್ಮ ಹಾಕಿ ಗಮ್ಮು ಖಾಲಿ ಆಯಿತು. ಸೊ ಈಗ ನೋಡ್ರಿ, ಜಡ್ ತೋರಿಸಿದ್ರು ಕಡೆ ಜೊಟ್ಟು ಜೋಡಿಸಿ ಅಷ್ಟು ಕಾಣ್ತಾ ಇದೆಯಾ. ಸೊ ಇದಕ್ಕೆ ರಾತ್ರಿಗೆ ಏನಾಗುತ್ತೆ, ಈಗ ಕರೆಂಟ್ ಹೋಯ್ತಲ್ವ, ಏನು ರಾತ್ರಿಗೆ ಕರೆಂಟ್ ಕೊಡೋದು. ಸೊ ಬೆಳಿಗ್ಗೆ ಬಂದು ನೋಡ್ಬೇಕು ಏನಾಗಿರುತ್ತೆ ಅಂತ. ಓಕೆ, 3 ಪೈಪ್ ಉಳ್ಕೊಂಡವಿನ್ನ ಎಲ್ಲ ಜೋಡಿಸಿದ್ದೀನಿ. ಸೊ ಈ ಕಡೆಗೆ ಒಂದು ಶಿಫ್ಟ್ ಆಯಿತಾ. ಸೊ ಆ ಕಡೆಗೆ ಒಂದು, ಆಮೇಲೆ ಆ ಕಡೆಯಿಂದ, ಆ ಕಡೆ ಬೆಂಡಿಂದ ಇಷ್ಟು ತೊಳಿಂದ ತಗೋಬೇಕು. ಇದಾದಮೇಲೆ ಈಗ ಜೋಡಿಸ್ಬೇಕು. ಒಣಗೈತದಲ್ಲ, ಮೋಡ ಆಗುತ್ತೆ ಗೈಸ್, ಮಳೆನೇ ಬರೋಂಗಿಲ್ಲ. ಬಟ್ ಅದೊಂದೇ ಮಳೆ ಬಂದಿದ್ರೆ ಅವತ್ತು ಇದು ನಾನು ಆಯ್ಸೋದೇ ಇದು ಇರ್ತಿರಲಿಲ್ಲ. ಆ ಕಡೆ ಹಸಿಗೆರೆ ಎಲ್ಲ ನೆನ್ನೆ ಅವತ್ತು ಚೆನ್ನಾಗಿ ಹೊಡಿತು ಮಳೆ. ಸೊ ಇಲ್ಲಿ ಬರಲಿಲ್ಲ, ಏನು ಮಾಡೋದು ಹೇಳಿ. ಅವತ್ತು ಅಲ್ಲಿ ಮಳೆ ಇಲ್ಲಿ ಬಂದಿದ್ರೆ ನಾನು ಇಷ್ಟೊತ್ತಿಗೆ ಬ್ಯಾಸೆ ಹೊಡೆದಾಗಿರೋದು. ಏನು ಮಾಡೋದು ಹೇಳಿ. ಸೊ ಈಗ ಬಂದು ಮನೆಗೆ